ಇದು ಸ್ವರಧಾರ ನಡೆಸುತ್ತಿರುವ ಲಘು ಸಂಗೀತ ಕಾರ್ಯಾಗಾರ ಸೀಸನ್ 4 4ನೇ ಸಂಚಿಕೆಯಲ್ಲಿ ಮೊಟ್ಟ ಮೊದಲಿಗೆ ಹಾಡಲಿಕ್ಕೆ ಬರ್ತಾ ಇದ್ದಾರೆ ರಮ್ಯಾ ಕಿರಣ್ ಅವರು. ಹಾಯ್ ರಮ್ಯಾ, ವೆಲ್ಕಮ್ ಟು ಸ್ವರಧಾರ ವೇದಿಕೆ. ಸೊ ನೀವು ಹಾಡ್ತಾ ಇರೋ ಹಾಡು ಓಂಕಾರದಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮಂದಾರವಿಲ್ಲಿ ಅರಳಿ ತಂಪು ತೂಸಿದೆ, ಸೌಗಂಧ ಹಾಸ ಚಲ್ಲಿ ನಿನ್ನ ಕಾರಿದೆ. ಹರಿಯೋ ಇನಿಯ ಒಲವ ಕರಿಯ, ಓಂಕಾರದಿ ಕಂಡೆ ಪ್ರೇಮನಾದವ. ಈ ತಾಣದಿ ತಂದೆ ನೀ ಶುಭೋದಯ. ಮಧುರ ತಾಣ ಸ್ವರಗಳ ಜಲಲಾಧಾರೆ ಜಲದಲ್ಲಿ ಜಾರಿ, ಆಕಾಶದಾಚೆ ಆ ಮೌನದಿ ಆತ
ರಮ್ಯಾ, ತುಂಬ ಅದ್ಭುತವಾಗಿ ಹಾಡಿದ್ರಿ. ಪ್ರೇಮ ಅವರ ನೆನಪು ಕಾಡ್ತಾ ಇತ್ತು ಅಲ್ಲಿ ಪ್ರೇಮನ್ಗೆ. ನಮ್ಮೂರ ಮಂದಾರೆ ಹೂ ಹಾಡಿ ಚಿತ್ರದ ಹಾಡು ಅದ್ಭುತವಾಗಿತ್ತು. ಹಾಗೆ ನಮ್ಮ ಇಲ್ಲಿ ಜಡ್ಜಸ್ ಇದ್ದಾರೆ, ಗುರುಗಳಿದ್ದಾರೆ. ನಿಮ್ಮ ಹಾಡು ಹೇಗೆ ಮೂಡಿ ಬಂತು ಅನ್ನೋ ಒಂದು ಅವರ ಅಭಿಪ್ರಾಯ ತಿಳಿದ್ರೆ ನಿಮಗೆ ಸಂತೋಷ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಗೋಪಾಲ್ ಸರ್. ರಮ್ಯಾ ಅವರೇ, ನಿಮ್ಮ ಹಾಡು ಬಹಳ ಕರ್ಣಾನಂದಕರವಾಗಿತ್ತು. ಬಹಳ ಬೋಲ್ಡಾಗಿ ಹಾಡಿದ್ರಿ. ಅದರೊಳಗೆ ಸ್ವಲ್ಪ ಸಾಹಿತ್ಯದೊಳಗೆ ಪ್ರೀತಿ ಬೇಕಿತ್ತು. ಎಕ್ದಮ್ ಓಪನ್ ಓಂಕಾರ ಅದರೊಳಗೆ ಒಂದು ಸ್ವಲ್ಪ ನೀವು ಮರ್ಜ್ ಮಾಡಿ, ಆಮೇಲೆ ಆ ಪ್ರೀತಿ ಅದರೊಳಗೆ ಏನಿದೆ ಅನ್ನೋದನ್ನು ನೀವು ಒಂಚೂರು ಗಮನ ಕೊಟ್ಟು ಹಾಡಿದರೆ ಇನ್ನೂ ಒಂಚೂರು ಜಾಸ್ತಿ ಇಂಪ್ರೆಸ್ ಮಾಡ್ಬೋದಾಗಿತ್ತು. ಆಮೇಲೆ ಅಕ್ಷರಗಳನ್ನು ಯಾವಾಗಲೂ ನುಂಗಬೇಡ, ನೀವು ಉಸಿರು ಎಲ್ಲಿ ತಗೋಬೇಕು ಅಂತ ಅನ್ನೋದನ್ನು ಒಂಚೂರು ನೋಡಿಕೊಂಡು ಹಾಡಿದ್ರೆ ನೀವು ಬಹಳ ಉತ್ತಮ ರೀತಿಯಲ್ಲಿ ಮುಂದುವರಿಬಹುದು ಅಂತ ಹೇಳಿ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗೋಪಾಲ್ ಸರ್. ಉಮೇಶ್ ಸರ್. ಏನಂತ ಕಾಮೆಂಟ್ ಏನಿಲ್ಲ, ತುಂಬ ರಮ್ಯಾ ಹಾಡೋದು ಕೇಳಿದ್ದೀನಿ. ಇವತ್ತೇನಂದರೆ ಅಪ್ರೋಚ್ ಅಂದರೆ ಒಂದು ಈಚ್ ಆ್ಯಂಡ್ ಎವ್ರಿ ಸಾಂಗಿಗೆ ಒಂದು ಆ್ಯಟಿಟ್ಯೂಡ್ ಅಂತ ಇರುತ್ತೆ. ಆ ಆ್ಯಟಿಟ್ಯೂಡ್ಗೆ ಅಂದರೆ ಆಕೆ ಏನು ಸಾಹಿತ್ಯ ಹೇಳ್ತಾ ಇದ್ದಾರೆ ಅದ್ರ ಕಡೆ ಗಮನ ಕೊಟ್ಟು ಎಂಟ್ರಿನೇ ತುಂಬ ಚೆನ್ನಾಗಿ ತೊಗೋಬೇಕು. ಇವತ್ತೇನಂತ ಮಿಸ್ಟೇಕ್ ಏನಿಲ್ಲ, ಅಂತ ಶ್ರುತಿ ಆಗಲಿ ತಾಳ ಆಗಲಿ ಏನೂ ಮಿಸ್ಟೇಕ್ ಇಲ್ಲ. ಬಟ್ ಏನು ಬೇಕು ಅದಿರಲಿಲ್ಲ. ಏನು ಬೇಕಿತ್ತಮ್ಮ? ಓಂಕಾರದ ಹಾಡ್ಬೇಕಾದ್ರೆ ಶೌಟ್ ಆಗ್ತಾ ಇತ್ತು, ಶೂಟ್ ಆಗ್ಬಾರ್ದು ಅಂತಾರ. ಅರ್ಥ ಆಯ್ತಮ್ಮ? ಯತಿ ಸರ್. ನಮ್ಮ ಸರ್ ದೊಡ್ಡವ್ರು ಹೇಳ್ದಂಗೆ ಎರಡು ಪರದಲ್ಲೂ ನೀವು ಓಂಕಾರ ಸ್ಟಾರ್ಟ್ ಮಾಡಿದಾಗ ಫಸ್ಟು ಪಲ್ಲವಿಯನ್ನು ಚರಣ ತೊಗೊಂಡಲ್ಲ, ಅವಾಗ ಬ್ರೆತ್ ಅನಲೈಸರ್ ಮಾಡಲಿ. ನೀವು ಬ್ರೆತ್ ಅನಲೈಸರ್ ಮಾಡಿದರೆ ಈ ಕೂಡ ಟೇಕನ್ ದ ಸ್ಟಾರ್ಟ್ ಇಮಿಡಿಯೇಟ್ಲಿ ಆ ಓಂಕಾರದ ಸರ್ ಹೇಳ್ದಂಗೆ ಅದೊಂದು ಕರೆಕ್ಟ್ ಮಾಡ್ಕೊಂಡು ವೆಲ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್.